ಕಪ್ಪತ್ತಗುಡ್ಡದಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತು ಸಹ ಇದೆ. ಸಾಕಷ್ಟು ಇಲ್ಲಿ ಗುಹೆಗಳಲ್ಲಿಯೂ ಸಹ ಬ್ರಿಟಿಷರ ಕಾಲ ಆಗಿರ್ಬೋದು ಮತ್ತು ಅರಸರ ಕಾಲದಲ್ಲಿ ಇಲ್ಲಿಯ ನಿಕ್ಷೇಪಗಳು ಕೂಡ ಪತ್ತೆಯಾಗಿದ್ದಾವೆ. ಆ ಒಂದು ಸದ್ಯ ನಾವು ಗದಗ ತಾಲೂಕಿನ ಮಹಲಿಂಗಪುರ ತಾಂಡದ ಹೊರವಲಯದಲ್ಲಿರ್ತಕ್ಕಂಥ ಗುಹೆಯಲ್ಲಿದ್ದೀವಿ. ಇಲ್ಲಿಯೂ ಕೂಡ ಸುತ್ತಮುತ್ತ ಸುಮಾರು 100ಕ್ಕೂ ಹೆಚ್ಚು ಗುಹೆಗಳು ಇಲ್ಲಿ ಚಿನ್ನದ ನಿಕ್ಷೇಪಗಳನ್ನು ತೆಗೆಯುತ್ತಾ ಇದ್ರು. ಅದು ಕೂಡ ಬ್ರಿಟಿಷರ ಕಾಲ ಆಗಿರ್ಬೋದು ಮತ್ತು ಹಿಂದೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಇಲ್ಲಿ ಗುಹೆಗಳಿದ್ದಾವೆ. ಆ ಗುಹೆಗಳಲ್ಲಿಯೂ ಕೂಡ ಸಾಕಷ್ಟು ಅಪಾರ ಪ್ರಮಾಣದ ಚಿನ್ನದ ನಿಕ್ಷೇಪಗಳನ್ನು ತೆಗಿತಾ ಇದ್ರು. ನಾವು ಕೂಡ ಈಗ ಅದೇ ಒಂದು ಗುಹೆಯಲ್ಲಿದ್ದೀವಿ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಯಾಕಂದ್ರೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಿಧಿ ವಿಚಾರ ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ. ಅದೇ ಮಾದರಿಯಲ್ಲಿ ಕೂಡ ನಾವು ಹಿಂದಿನ ಕಾಲದಲ್ಲಿಯೂ ಕೂಡ ಇಲ್ಲಿ ಯಾಕಂದ್ರೆ ಲಕ್ಕುಂಡಿಯಲ್ಲಿ ಅಷ್ಟು ಪ್ರಮಾಣದಲ್ಲಿ ನಿಧಿ ಇರೋದಕ್ಕೂ ಏನು ಕಾರಣ ಅನ್ನೋದನ್ನು ಹುಡುಕ್ತಾ ಹೋದಂತೆ ಇಲ್ಲಿಯೂ ಕೂಡ ಯಾಕಂದ್ರೆ ಕಪ್ಪತ್ತಗುಡ್ಡದಲ್ಲಿ ಅಪಾರ ಪ್ರಮಾಣದಲ್ಲಿ ನಿಧಿ ಏನು ಇಲ್ಲಿ ಚಿನ್ನ ಇದೆ, ವಜ್ರ ಇದೆ, ವೈಡೂರ್ಯ ಇದೆ, ಇಂಥ ಸಾಕಷ್ಟು ವಿಷಯಗಳು ಕೂಡ ಇಲ್ಲಿ ಬೆಳಕಿಗೆ ಬರ್ತಾ ಇದ್ದಾವೆ. ಅದೇ ಮಾದರಿಯಲ್ಲಿ ಇಲ್ಲಿ ಒಂದು ಚಿನ್ನದ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಕೂಡ ಅಪಾರ ಪ್ರಮಾಣದಲ್ಲಿ ಚಿನ್ನ ಇರತಕ್ಕಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಇದೆಲ್ಲವೂ ಕೂಡ ಒಂದು ಗುಹೆ. ಈ ಗುಹೆಯಲ್ಲಿ ಕೂಡ ಅಪಾರ ಪ್ರಮಾಣದ ಚಿನ್ನದ ಒಂದು ಲೋಹ ಕಾಣ್ತಾ ಇರ್ಬೋದು. ಯಾಕಂದ್ರೆ ಇಲ್ಲೆಲ್ಲವೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಚಿನ್ನದ ಲೋಹ ಇದೆ ಅನ್ನೋದನ್ನ. ಅಂದ್ರೆ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಇರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಈಗೂ ಸಹ ಬಂದು ಈ ಒಂದು ಚಿನ್ನದ ಒಂದು ಗುಹೆಗೆ ಬಂದು ಇಲ್ಲಿ ಚಿನ್ನದ ಒಂದು ಕಲ್ಲುಗಳನ್ನ ಹೋಗಿ ತೆಗೆದುಕೊಂಡು ಹೋಗಿ ಚಿನ್ನವನ್ನು ಸೋಸಿ ತೆಗಿತಾರೆ ಅನ್ನೋ ಒಂದು ವಾಡಿಕೆ ಇದೆ. ಅಷ್ಟೇ ಅಲ್ಲ ಇಲ್ಲಿ ಗ್ರಾಮಸ್ಥರು ಕೂಡ ತೋರಿಸ್ತಾರೆ ಯಾವ ರೀತಿಯಾದಂತಹ ಇಲ್ಲಿ ಚಿನ್ನದ ಇದೆ. ಅದ್ರ ಬಗ್ಗೆ ಸರ್ ಇಲ್ಲಿ ತೋರಿಸ್ರಿ ಯಾವ ರೀತಿಯಾಗಿದೆ, ಏನು ಹೊಳಿತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚಿನ್ನ ಸಹ ಈ ರೀತಿ ಯೆಲ್ಲೋ ಕಲರ್ ಆಗಿ ಹೊಳಿತಾ ಇದೆ. ಜೊತೆಗೆ ಯಾಕಂದ್ರೆ ಇಲ್ಲಿ ಅಪಾರ ಪ್ರಮಾಣದ ಚಿನ್ನ ಇರೋದ್ರಿಂದಾಗಿ ಇಲ್ಲಿ ಹಿಂದೆ ಬ್ರಿಟಿಷರ ಕಾಲದಿಂದನೂ ಕೂಡ ಇಲ್ಲೊಂದು ರೈಲ್ವೆ ಮಾರ್ಗವನ್ನು ಮಾಡಿಕೊಂಡು ಪ್ರತಿಯೊಂದು ಗುಹೆಯಿಂದ ಚಿನ್ನವನ್ನು ಸಂಗ್ರಹ ಮಾಡ್ತಾ ಇದ್ರು. ಆ ಸಂಗ್ರಹ ಮಾಡಿದಂಥ ಚಿನ್ನವನ್ನು ಬೇರೆ ಎಡೆಗೆ ಅದನ್ನು ಶುದ್ಧೀಕರಣಕ್ಕೂ ಕೂಡ ಕಳಿಸ್ತಾ ಇದ್ರು ಅನ್ನುವಂಥದ್ದು ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತನ್ನು ಹೊಂದಿರುವಂಥ ಕಪ್ಪತ್ತಗುಡ್ಡ ಈಗಾಗಲೇ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಸಾಕಷ್ಟು ಹೋರಾಟದ ಫಲವಾಗಿ ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಗಣಿಗಾರಿಕೆ ಕೂಡ ಈಗ ನಿಂತಿರುವಂಥದ್ದು. ಯಾಕಂದರೆ ಅತಿ ಹೆಚ್ಚು ಚಿನ್ನದ ನಿಕ್ಷೇಪಗಳು ಕೂಡ ಹೊಂದಿರುವಂಥ ಕಪ್ಪತ್ತಗುಡ್ಡದ ಒಂದು ವಿಶೇಷಣೆ ಇದೆ. ಅದೇ ಮಾದರಿಯಲ್ಲಿ ಕೂಡ ಇಲ್ಲಿ ಹಲವಾರು ಗುಹೆಗಳಲ್ಲಿಯೂ ಚಿನ್ನ ಸಿಗ್ತಾ ಇದೆ. ಯಾಕಂದರೆ ಈ ಒಂದು ಮಹಲಿಂಗಪುರ ತಾಂಡ ಸೇರಿದಂತೆ ಅತ್ತಿಕಟ್ಟೆ ಆಗಿರ್ಬೋದು, ಮಹಲಿಂಗಪುರ ಆಗಿರ್ಬೋದು, ಇನ್ನು ಅನೇಕ ಭಾಗದಲ್ಲಿಯೂ ಕೂಡ ಒಂದು ಚಿನ್ನದ ಗುಹೆಗಳಿದ್ದಾವೆ. ಅದರ ಬಗ್ಗೆ ಮಾಹಿತಿ ಪಡೆಯಲು ನಮ್ಮ ಜೊತೆ ಗ್ರಾಮಸ್ಥರು ಕೂಡ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ನೀವು ನೋಡ್ತಿದ್ರಿ ಸಾಕಷ್ಟು ನಿಮ್ಮ ಹಿಂದಿನ ಕಾಲದಲ್ಲೂ ಕೂಡ ಹೇಳ್ತಾ ಇದ್ರು ಪ್ರತಿಯೊಂದು ಗುಹೆಗಳಲ್ಲೂ ಅಪಾರ ಪ್ರಮಾಣದ ಚಿನ್ನದ ಇರ್ತಿತ್ತು ಅಂತ. ಈ ಬಗ್ಗೆ ಹೇಳೋದಾದರೆ ಸರ್ ಏನು ಹೇಳ್ತೀರಿ ಅಂತ? ಅಂದ್ರೆ ಮೊದಲು ಅವರು ಬ್ರಿಟಿಷ್ ಕಾಲದಾಗನ ಅದನ್ನು ಎಲ್ಲ ತೆಗ್ದಾರ್ರಿ. ತೆಗೆದು ಆಮೇಲೆ ನಮ್ಮ ಗೌರ್ಮೆಂಟ್ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಗೌರ್ಮೆಂಟು ಈ ಹಟ್ಟಿ ಚಿನ್ನದ ಗಣಿನ ಇಲ್ಲಿ ನೇಮಿಸಿದ್ರು. ಅವರು ನೇಮಿಸಿ ಎಷ್ಟೋ 100 ವರ್ಷಗಟ್ಟಲೆ ಅವ್ರು ಮಾಡಿದ ಮೇಲೆ ಯಾಕೋ ಏನೋ ಬಂದ್ ಮಾಡಿದ್ರು. ಅವರು ಬಂದ್ ಮಾಡಿ ಮತ್ತು ಆಮೇಲೆ ನಂತರ ಯಾವುದೂ ಕಂಪ್ನಿ ಇತ್ಲಾಗ ಬಂದಿಲ್ಲ. ಮತ್ತು ಗೌರ್ಮೆಂಟ್ ಇದು ಮಾಡಿದ್ರೆ ಬರ್ಬೋದು ರೀ. ಆದ್ರೆ ಬಂಗಾರ ಎಲ್ಲ ತಕೊಂಡು ಹೋಗಿರ್ಬೋದು ಅನ್ಸತ್ತೆ ನಾನು. ಅದು ಗುಬ್ಬಿ ಮಿಂಚ್ರಿ. ಅದು ನಾವು ತೋರ್ಸಾಕತ್ತೀವಲ್ರಿ ಇವೆಲ್ಲ ಇವು ಗುಬ್ಬಿ ಮಿಂಚ್ರಿ. ಇವು ಒಳಗೆ ಭಾಳ ಡೀಪ್ ಐತ್ರಿ. ಇನ್ನೂ ಒಳಗೆ ಭಾಳ ಡೀಪ್ ಐತ್ರಿ. ಕಿಲೋಮೀಟ್ರ್ ಗಟ್ಟಲೆ ಹೋಗ್ಬೇಕು ನಾವು, ಅಂದ್ರೆ ಮಾತ್ರ ನಮಗೆ ಸಿಗಬಹುದು. ನಾವಂತೂ ಒಳಗೆ ಹೋಗಿ ನೋಡಿಲ್ರಿ. ಅವ್ರು ಮೊದಲು ದುಡ್ದಾರ ಹೇಳ್ತಾರಲ್ರಿ, ಒಳಗದವು ಅಂತ ಹೇಳ್ತಾರೆ ಅವರು. ಅದಷ್ಟೇ ನಮಗೆ ಗೊತ್ತು. ಚಲೋ ಚಿನ್ನ ರೀ. ಹಾಂ, 24 ಗೋಲ್ಡ್ ಕ್ಯಾರೆಟ್ ರೀ, ಅದ ಚಿನ್ನ. ಅಯ್ಯೋ, ಅದು ಏನು ಹೇಳ್ತಾರಲ್ರಿ, ಎಷ್ಟನೇ ಅದ್ಭುತ ಇದು ಕಪ್ಪತ್ತಗುಡ್ಡನೂ ಅದು ಒಂದು ಅದ್ಭುತನ. ಅದು ಎಷ್ಟು ಗುಹೆ ಅದಾವ ಅನ್ನೋದು ಯಾರಿಗೂ ಇನ್ನೂವರೆಗೆ ಗೊತ್ತಾಗಿಲ್ಲ. ನಾವು ಇಲ್ಲೇ ಜೀವನ ಮಾಡಾಕತ್ತೀವಿ, ನಮ್ಗಾಗಿ ಗೊತ್ತಿಲ್ಲ ರೀ ಅದರದ್ದು. ನೂರಾರು ಗುಹೆ ಅದಾವ್ರಿ. ಹ್ಞೂ ರೀ ಸರ್, ಈಗ ಹೇಳ್ತಿದ್ರು ನೂರಾರು ಗುಹೆಗಳಿದಾವು, ಇಲ್ಲಿ ಸಾಕಷ್ಟು ಚಿನ್ನದ ನಿಕ್ಷೇಪ ಸಿಗ್ತೈತಿ. ಹಿಂದೆ ಬ್ರಿಟಿಷರ ಕಾಲದಿಂದ ಆಗಿರ್ಬೋದು ಮತ್ತು ರಾಜ್ಯ ಮಹಾರಾಜರ ಕಾಲದಿಂದ. ಯಾಕಂದರೆ ಈಗ ಲಕ್ಕುಂಡಿಗೂ ಕೂಡ ಹಿಂದೆ ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರು ಕೂಡ ಆಳ್ವಿಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಇಲ್ಲಿಂದ ಬಂಗಾರ ಹೋಗ್ತಿತ್ತು ಅಂತ ಚರ್ಚೆ ಕೂಡ. ಸರ್, ಹಂಗೇನ್ರಿ ಇದೆಯಾ ಅಂತ? ಏನೈತೆ ನಮಗಂತೂ ಗೊತ್ತಿಲ್ಲ. ಬ್ರಿಟಿಷರ ಕಾಲದಾಗ ಅವ್ರು ಮಾಡ್ತಿದ್ರು. ಆ ನಂತರ ಗೌರ್ಮೆಂಟ್ ನಮ್ಮ ಸ್ವತಂತ್ರ ಸಿಕ್ಕ ನಂತರ ಈ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟು ಇಲ್ಲಿ ಕೋಲಾರ ಹಟ್ಟಿ ಚಿನ್ನದ ಗಣಿ ಹಾಕಿದ್ರಿ. 100 ವರ್ಷ ಅವ್ರು ಮಾಡಿದ್ರು. ಅವ್ರು ಮಾಡ್ಕೊಂಡು ಎಲ್ಲ ಹಳಿ ಟೈಪ್ ಹಾಕ್ಕೊಂಡು ರೈಲ್ವೆ ಟ್ರೈನ್ ಹಳಿ ಹಾಕ್ಕೊಂಡು ಆ ನಂತರ ಸಾಗಿಸ್ತಿದ್ರು. ಅವರು ಎಲ್ಲ ಕಲ್ಲು ಮಾಡಿ ತೊಗೊಂಡ್ಬಂದು ಕ್ರೇಷರಿಗೆ ಹಾಕಿ ರುಬ್ಬಿ ಅವ್ರು ಚಿನ್ನ ತೆಗೆದಿದ್ದೇ ಮಾಡ್ತಿದ್ದಾರೆ ಅವರು. ಭಾಳ ಐತ್ರಿ. ಈಗ 100 ಗವಿ ಅದಾವೆ ಇಲ್ಲಿ. ಯಾವ ಗವ್ಯಾಗ ಎಷ್ಟಿದೆ ನಮಗಂತೂ ಗೊತ್ತಿಲ್ಲ. ನಾವು ಸಣ್ಣರಿದ್ದು ಅವಾಗಿಂದ ಮಾಡ್ಕೊಂಡು ಬಂದಿರಿ. ದುಡ್ಯಾರು ಹೇಳ್ತಿದ್ದಾರೆ ಇಲ್ಲಿ ಬಂದು. ಇಲ್ಲಿ ಸಿರಟ್ಟಿ ಆಯ್ತು, ಸೊರಟರು ಆಯ್ತು, ಮಲಿಪುರ, ಅತ್ತಿಗಟ್ಟರು ಎಲ್ಲರೂ ದುಡ್ಯಾಕೆ ಬರ್ತಿದ್ರು ಅವಾಗ. ಅವ್ರು ಗುಬ್ಬಿ ನಾಟನ್ ತೊಗೊಂಡು ಒಳಗೆ ಹೋಗಿದ್ರಂತ ಅವರು. ಅವಾಗ ಅವ್ರು ಹೇಳ್ತಿದ್ರೆ ಇಂಥ ಅಲ್ಲೇ ಹಿಂಗೆ ಬೆಂಚಿ ತೊಗೊಂಡು ಹೋಗಿ ಈಗಾದ್ರೂ ರುಬ್ಬಿ ತೆಗಿತಿರ್ತಾರೆ. ಒಬ್ಬೊಬ್ರು ಕೊಳಲಿಂತ್ರ ಬಂದು ತೊಗೊಂಡು ಹೋಗಿ ಹೊಡೆದು ಇಂಥ ಕಲ್ಲು ತೊಗೊಂಡು ಹೋಗಿ ರುಬ್ಬಿ ಸೋಸಿ ಇದು ಮಾಡಿ ಬಂಗಾರ ತೆಗಿತಾರೆ. ಅಂದರೆ ಇಲ್ಲಿರ್ತಕ್ಕಂಥ ಕಲ್ಲುಗಳನ್ನು ತೆಗೆದುಕೊಂಡು ಹೋದ್ರೆ ಅದು ರುಬ್ಬಿ ತೆಗಿತಾರೆ. ತೆಗಿತಾರೆ, ರುಬ್ಬಿ ತೆಗಿತಾರೆ.
ಅಷ್ಟೊಂದು ಬಂಗಾರ ಐತೆ ಸರ್. ಬಂಗಾರ ಐತ್ರಿ ಇಲ್ಲಿ. ಅಂದ್ರೆ ಅತಿ ಹೆಚ್ಚು ಬಂಗಾರ ನಮ್ಮ ಕಪ್ಪತಗುಡ್ಡದಾಗ ಸಿಗ್ತೈತೆ ಅಂತೀರಿ? ಹಾಂ, ಕಪ್ಪತಗುಡ್ಡದಾಗ ಸಿಗತ್ತೆ ರೀ ಬಂಗಾರ ಸಿಗತ್ತೆ ರೀ ಕಪ್ಪತಗುಡ್ಡದಾಗ ಸುತ್ತಮುತ್ತಲೆಲ್ಲ ಸಿಗ್ತಾವೆ. ಎಸ್, ಇದೆಲ್ಲವೂ ಕೂಡ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಅಪಾರ ಪ್ರಮಾಣದ ಚಿನ್ನದ ಸಂಪತ್ತು ಇಲ್ಲಿ ಕಪ್ಪತಗುಡ್ಡದಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ಕಪ್ಪತಗುಡ್ಡದಲ್ಲಿ ರಾಜ್ಯ ಮಹಾರಾಜರ ಕಾಲ ಅಷ್ಟೇ ಅಲ್ಲ, ಬ್ರಿಟಿಷರ ಕಾಲದಿಂದಲೂ ಕೂಡ ಇಲ್ಲಿ ಸಾಕಷ್ಟು ಇಲ್ಲಿ ಏನು ನಿಧಿಯನ್ನು ಏನು ಇಲ್ಲಿ ಇರ್ತಕ್ಕಂಥ ಬಂಗಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಯಾಕಂದರೆ ಇಲ್ಲಿ ರೈಲ್ವೆ ಹಳಿ ಮಾಡಿ ಇಲ್ಲಿ ಇರ್ತಕ್ಕಂಥ ಗುಹೆಗಳು ಸುಮಾರು 100 ಗುಹೆಗಳಿದ್ದಾವೆ. ಆ 100 ಗುಹೆಗಳಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇರ್ತಕ್ಕಂಥ ಚಿನ್ನದ ನಿಕ್ಷೇಪವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಮತ್ತೆ ಇಲ್ಲಿ ಕಪ್ಪತಗುಡ್ಡದಲ್ಲಿ ಕೂಡ ಅಪಾರ ಪ್ರಮಾಣದಲ್ಲಿ ಚಿನ್ನ ಇದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಜನರು ಕೂಡ ರಾತ್ರೋರಾತ್ರಿ ಯಾರೋ ಬಂದು ಇಲ್ಲಿ ಕಳುವು ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಮಾತನ್ನ ಈ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಪ್ಪತಗುಡ್ಡದಲ್ಲಿ ಕೂಡ ಅಪಾರ ಪ್ರಮಾಣದ ಖನಿಜ ಸಂಪತ್ತು ಇದೆ ಅನ್ನೋದಕ್ಕೂ ಕೂಡ ಇದೊಂದು ನಿದರ್ಶನ. ಸಂತೋಷ್ ಕೋನೂರ್, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.